ಬೆಂಗಳೂರಿನ ಸಿಎಂ ನಿವಾಸದಿಂದ ಎಸ್ಐಆರ್ಗೆ ಚಾಲನೆ ಸಿಕ್ಕಿದೆ. ಪಿನ್ ಟು ಪಿನ್ ಮಾಹಿತಿ ಕೇಳಿ ಸಿಎಂ ಅರ್ಜಿಯನ್ನ ಭರ್ತಿ ಮಾಡಿದ್ದಾರೆ. ಯಾವುದೇ ಗೊಂದಲ ಬೇಡ ಅಂತ ಜನಸಾಮಾನ್ಯರಿಗೆ ಆಯೋಗದಿಂದ ಅಭಯ ಸಿಕ್ಕಿದೆ. ಮೃತ ಮತ ಕಳ್ಕೊಂಡಂತಹ ವ್ಯಕ್ತಿಗಳಿಗೆ ಗ್ಯಾರಂಟಿಗಳು ಸಿಗಲ್ಲ ಅಂತ ಹೇಳಿ ಸರ್ಕಾರ ಸಾರಿದೆ. ಅಯೋಧ್ಯೆ ಭಕ್ತರ ಭಾವ ಸಂಗಮ. ಕೋಟ್ಯಂತರ ಹಿಂದೂಗಳ ಭಾವನೆಗಳ ಜೊತೆ ಈ ಕಳ್ಳರ ಕೂಟ ಚೆಲ್ಲಾಟವನ್ನ ಆಡಿದೆ. ರಾಮನೂರಿನ ಕಳ್ಳತನ, ಹನುಮ ನಾಡಿಗೆ ಅಖಿಲೇಶ್ ನಂಟು ಬೆಸೆದಿದ್ದಾರೆ. 70ಕ್ಕೂ ಹೆಚ್ಚು ಜನಕ್ಕೆ ನೋಟಿಸ್ ಜಾರಿಯಾಗಿದೆ. ಆರ್ಎಸ್ಎಸ್ ಬಿಜೆಪಿಗೆ ನೇಷನ್ ಅಲ್ಲ ಡೊನೇಷನ್ ಫಸ್ಟ್ ಅಂತ ಮೋದಿಗೆ ಖರ್ಗೆ ಕುಟುಕಿದ್ದಾರೆ. ಮೇರೆ ಸಾಮ್ನೆ ವಾಲಿ ಕಿಡಿಕಿ ಮೇ ಅಂತ ಗುನುಗಿದ ಭಗವತ್ ತಾಳಿ ಕಟ್ಟಿದ ಹೆಂಡತಿಗೆ ಚಟ್ಟ ಕಟ್ಟಿದ್ದಾನೆ. ಭಾಲ್ಕಿಯ ಹಂತಕ ಸೈನಿಕನಿಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಇತ್ತ ಬೆಳಗಾವಿಯಲ್ಲಿ ವಿವಾಹಿತೆ ಬೆಸೆದ ಪ್ರೇಮ ಬಂಧ ಸೂರು ಸುಡುಗಾಡಾಗಿಸಿದೆ. ಓಡಿಸಿಕೊಂಡು ಹೋದಂಥ ಯುವಕನ ಮನೆ ಧ್ವಂಸವಾಗಿದೆ. ಒಂದೇ ನೆಲ, ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ಮೋಡಗಳ ಚಕ್ಕಂದ. ಚಿಕ್ಕಮಗಳೂರಲ್ಲಿ ಬಿದ್ದಂಥ ವರ್ಷಧಾರೆ ರಸ್ತೆಗಳನ್ನ ಬಂಧಿಯಾಗಿಸಿದೆ. ಬತ್ತಿದ್ದ ಭದ್ರೆ ಮೈ ಮುರಿದು ಎದ್ದಿದ್ದಾಳೆ. ಇತ್ತ ಕಲ್ಯಾಣದ ಜೀವಸೆಲೆ ತುಂಗಭದ್ರಾದ ತಟದಲ್ಲಿ ಬರಗಾಲದ ಛಾಯೆ ಕಾಣಿಸ್ತಾ ಇದೆ. ನೀರು ನಾಯಿಗಳಿಗೂ ಬಿಸಿ ತಟ್ಟಿದೆ. ಇತ್ತ ಪಕ್ಕದ ಪಾಕ್ ಬಾಯಿ ಬಡ್ಕೊಳ್ತಾ ಇದೆ. ಪಹಲ್ಗಾಮ್ನಲ್ಲಿ ಹರಿದಂಥ ನೆತ್ತರಿಗೆ ಉತ್ತರವಾಗಿ ಸಿಂಧೂ ಹರಿವು ಸ್ಥಗಿತ ಆಗಿದೆ. ಹತಾಶೆಗೆ ಬಿದ್ದಂಥ ಪಾಕಿಸ್ತಾನ ನೀರಿಲ್ಲದೆ ನರಳ್ತಿದೆ. ಈ ಮಧ್ಯೆ ಶರೀಫ್ ಸಂಪುಟದ ಮಿನಿಸ್ಟರ್ ಉತ್ತರನ ಪೌರುಷ ಪ್ರದರ್ಶನ ಮಾಡಿದ್ದಾರೆ. ನೀರಿಗೆ ಕೈ ಹಾಕಿದ್ರೆ ಕೈ ಕತ್ತರಿಸ್ತೀವಿ ಅಂತ ಜಂಬಾ ಕೊಚ್ಕೊಂಡಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.